ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಈ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದು ಮಹತ್ವದ ಬೆಳವಣಿಗೆನೋ ಅಥವಾ ಕೆಟ್ಟ ಬೆಳವಣಿಗೆನೋ ಗೊತ್ತಾಗ್ತಾ ಇಲ್ಲ. ಬದಲಿಗೆ ಈಗ ಒಂದು ಯೂಟ್ಯೂಬರ್ಸ್ಗಳ ಮೇಲೆ ಒಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ವಿಶೇಷವಾಗಿ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನೆಲ್ನ ಮುಖ್ಯಸ್ಥ ಆಗಿರತಕ್ಕಂಥ ನ್ಯೂಸ್ ಅಲರ್ಟ್ ಚಂದನ್ ಅವರು ಏನಿದ್ದಾರೆ, ಚಂದನ್ ಅವರ ಮೇಲೆ 50 ಲಕ್ಷದ ಆರೋಪ ಬರ್ತಾ ಇರುವಂಥದ್ದು. ಜೊತೆಗೆ 50 ಲಕ್ಷ ಇವರಿಗೆ ಧರ್ಮಸ್ಥಳ ಕಡೆಯಿಂದ ಬಂದಿದೆ, ಈ ಒಂದು ಸೌಜನ್ಯ ಪರ ಹೋರಾಟಗಾರರಿಂದ ಬಂದಿದೆ, ಒಟ್ಟಾರೆ ಇವನಿಗೆ ಫಂಡ್ ಬಂದಿದೆ. ಆ ಕಾರಣದಿಂದಾಗಿ ಇವನು ಒಂದು ಬೆಂಗಳೂರಿನಲ್ಲಿ 50 ಲಕ್ಷ ರೂಪಾಯಿದು ಅಂಗಡಿ ಅಂದರೆ ಬಟ್ಟೆ ಅಂಗಡಿಯನ್ನು ಓಪನ್ ಮಾಡಿಕೊಂಡಿದ್ದಾನೆ. ಈ ರೀತಿಯಾಗಿ ಆರೋಪಗಳನ್ನು ಸುಮಂತ್ ಎಂಬ ಯುವಕ ಮಾಡ್ತಾ ಇರುವಂಥದ್ದು. ಸೊ ನಾನು ಈ ಒಂದು ವಿಡಿಯೋದಲ್ಲಿ ಎಲ್ಲ ಮಾಹಿತಿಯನ್ನು ಕೂಡ ನಿಮಗೆ ಬಿಚ್ಚಿಡ್ತೀನಿ. ಈ ಮಾಹಿತಿ ಏನಪ್ಪ ಅಂತಂದರೆ, ಇವರುಗಳು ಏನೇನೆಲ್ಲ ಮಾತನಾಡ್ತಾ ಇದ್ದಾರೆ, ಇವರು ಏನೇನೆಲ್ಲ ಪ್ರಸಾರ ಆಗ್ತಾ ಇದೆ, ಏನೆಲ್ಲ ಗೊಂದಲಗಳಿದ್ದಾವೆ ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ಇಡ್ತಿದ್ದೀನಿ. ಇದು ಕೇವಲ ನನ್ನ ಒಪಿನಿಯನ್ ಅಲ್ಲ. ಈ ಸುಮಂತ್ ಆಗಿರ್ಬೋದು, ಚಂದನ್ ಅವರಾಗಿರ್ಬೋದು, ಅದೇ ರೀತಿಯಾಗಿ ಕೆಲವೊಂದಿಷ್ಟು ಜನರ ಆರೋಪ ಕೂಡ ಆಗಿರ್ತಕ್ಕಂಥದ್ದು. ಅದನ್ನು ನಿಮ್ಮ ಮುಂದೆ ಇಡ್ತಾ ಇರುವಂಥದ್ದು. ಈಗ ಸುಮಂತ್ ಎಂಬಾತ, ಈ ಯುವಕ ಏನು ಮಾಡ್ತಾನೆ, ಚಂದನ್ ಅವರ ಜೊತೆನೆ ಕಳೆದ ಕೆಲವು ದಿನಗಳ ಹಿಂದೆ ಅಷ್ಟೇ ಅವರ ಜೊತೆಗೆ ಇರ್ತಾನಂತೆ. ಇನ್ನು ಅವನು ಹೇಳುವ ಪ್ರಕಾರ ಈ ಎಲೆಕ್ಷನ್ ಟೈಮ್ ಚೈನನ್ನ ಹಡ ಇಟ್ಟು ದುಡ್ಡನ್ನು ತೆಗೆದುಕೊಂಡು ಬಂದಿದ್ದ ಅಂತ ಹೇಳ್ಕೊಂಡಿದ್ದ. ಆದರೆ ಈಗ 50 ಲಕ್ಷ ಏಕಾಏಕಿ ಒಂದೇ ವರ್ಷದಲ್ಲಿ ಹೇಗೆ ಬರೋದಕ್ಕೆ ಸಾಧ್ಯ ಎಂಬ ಒಂದು ಪ್ರಶ್ನೆಯನ್ನ ಈ ಯುವಕ ಮಾಡ್ತಾ ಇರುವಂಥದ್ದು. ಗೊತ್ತಿಲ್ಲ ಯಾಕೆ ಈ ರೀತಿಯಾದಂಥ ಪರಿಸ್ಥಿತಿ ಬಂದಿದೆ ಅಂತ ಗೊತ್ತಾಗ್ತಾ ಇಲ್ಲ. ಈ ವ್ಯಕ್ತಿ ಮಾಡ್ತಾ ಇರೋ ಪ್ರಶ್ನೆನೂ ಸರಿನೋ ಅಥವಾ ಇವರು ದುಡ್ಡು ಇದ್ದೂ ಇಲ್ಲ ಅಂತ ಆ ಕ್ಷಣಕ್ಕೆ ಹೇಳಿದ್ರೋ ಅದು ಕೂಡ ಗೊತ್ತಿಲ್ಲ. ಬದಲಿಗೆ ಈ ವ್ಯಕ್ತಿಯ ಆರೋಪ ಏನು ಅಂತಂದರೆ, ಈ 2 ಲಕ್ಷಕ್ಕೋಸ್ಕರ ಚೈನನ್ನು ಅಡ ಇಟ್ಟಿರುವಂತಹ ವ್ಯಕ್ತಿಗೆ 50 ಲಕ್ಷ ಎಲ್ಲಿಂದ ಬಂತು ಎಂಬ ಒಂದು ಪ್ರಶ್ನೆ ಕಾಡ್ತಾ ಇರುವಂಥದ್ದು. ಅದಕ್ಕೆ ಧರ್ಮಸ್ಥಳದಿಂದ ಅಥವಾ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸೌಜನ್ಯ ಹೋರಾಟದಿಂದ ದುಡ್ಡು ಬಂದಿದೆ ಅಂತ ಈ ವ್ಯಕ್ತಿ ಆರೋಪ ಮಾಡ್ತಾ ಇರುವಂಥದ್ದು. ಅಂದರೆ ಸುಮಂತ್ ಆರೋಪವನ್ನು ಈ ಚಂದನ್ ಅವರ ಮೇಲೆ ಮಾಡ್ತಾ ಇರುವಂತಹದ್ದು. ಇನ್ನು ಈ ಸುಮಂತ್ ಹೇಳುವ ಪ್ರಕಾರ ಒಂದು ಅಂಗಡಿಯನ್ನು ಇಟ್ಟ ತಕ್ಷಣ ಅವರಿಗೆ ಬೇರೆ ಯಾವುದೇ ಕಡೆಯಿಂದ ದುಡ್ಡು ಬಂದಿದೆ ಅಂತಾನೆ ಅರ್ಥ ಅಂತ ಆಗೋದಿಲ್ಲ. ಬದಲಿಗೆ ಅವರ ಒಂದು ಜೀವನದಲ್ಲಿ ಏನೇನೋ ಅವಾಯ್ಡ್ ಮಾಡಿ, ಕೆಲವೊಂದಿಷ್ಟನ್ನ ಸೇಫ್ ಮಾಡಿ, ಒಂದಿಷ್ಟು ಅಮೌಂಟ್ ಅಂತ ಒಂದು ಫಿಕ್ಸ್ಡ್ ಅಂತ ಏನು ಹೇಳ್ತೀವಲ್ಲ, ಆ ರೀತಿಯಾಗಿ ತೆಗೆದಿಟ್ಕೊಂಡು ಬಂದಿರ್ತಾರೆ. ಯಾವುದೇ ಕಾರಣಕ್ಕೂ ಅದನ್ನು ತೆಗೆಯೋದು ಬೇಡ, ನಮ್ಮ ಈ ರೀತಿಯಾಗಿ ಬಿಸ್ನೆಸ್ ಮಾಡಬೇಕು ಅಂತ ಒಂದು ಮೈಂಡಲ್ಲಿ ಇಟ್ಕೊಂಡು 10-15 ವರ್ಷಗಳ ಕಾಲ ಅಥವಾ ಜೀವನ ಪರ್ಯಂತರ ಒಂದೊಂದು ಟಾರ್ಗೆಟನ್ನು ಇಟ್ಕೊಂಡು ಬಂದಿರ್ತಾರೆ. ಆ ಒಂದು ಕೆಲಸಕ್ಕಾಗಿ ಅಥವಾ ಆ ಒಂದು ಬಿಸ್ನೆಸ್ಸಿಗಾಗಿ ಇನ್ವೆಸ್ಟ್ ಮಾಡಿರ್ತಕ್ಕಂಥ ಅಥವಾ ಆ ಒಂದು ಬಿಸ್ನೆಸ್ಸಿಗೋಸ್ಕರನೇ ಅಂತಲೇ ಹಣವನ್ನು ಎತ್ತಿ ಇಟ್ಟಿರ್ತಕ್ಕಂಥವ್ರು ಯಾವುದೇ ಕಾರಣಕ್ಕೂ ಎಂಥ ಕಷ್ಟ ಬಂದರೂ ಕೂಡ ಅದನ್ನು ಮುಟ್ಟಿರೋದಿಲ್ಲ. ಆ ರೀತಿಯೂ ಕೂಡ ಆಗಿರ್ಬೋದಲ್ಲ, ಅದು ಗೊತ್ತಿಲ್ಲ ನನಗೆ. ಅದ್ರ ಬಗ್ಗೆ ಈ ನ್ಯೂಸ್ ಅಲರ್ಟ್ ಚಂದನ್ ಅವರೇ ಕ್ಲಾರಿಟಿಯನ್ನು ಕೊಡಬೇಕು. ಆ ಒಂದು ಅಂಗಡಿಯ ಬಗ್ಗೆ ಇವನು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ ಸುಮಂತು, ಈ ಒಂದು ಪ್ರಶ್ನೆಗೆ ಆ ವ್ಯಕ್ತಿನೇ ಆನ್ಸರನ್ನು ಕೊಡಬೇಕು. ಇದು ಎಲ್ಲಿಂದ ಬಂತು, ಹೇಗೆ ಬಂತು ಅಂತ ಕೊಡ್ತಾರೆ, ಖಂಡಿತವಾಗಿಯೂ ಕೊಡ್ತಾರೆ. ಯಾಕಂತಂದರೆ ಲೀಗಲ್ ಆಗಿದ್ದಾಗ ಏನೂ ಸಮಸ್ಯೆಗಳು ಬರೋದಿಲ್ಲ. ಇವರು ಚಂದನ್ ಅವರು ಕೂಡ ಸುಮಂತ್ ವಿರುದ್ಧ ತುಂಬ ಖಾರವಾಗಿ ಮಾತನಾಡಿದ್ದಾರೆ. ಯಾವತ್ತೂ ಅವರು ಆ ರೀತಿಯಾಗಿ ಮಾತನಾಡಿದ್ದು ನಾನು ಬಹುಶಃ ನೋಡಿರಲಿಲ್ಲ. ಅಂದರೆ ತಮ್ಮ ವೈಯಕ್ತಿಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಪ್ರಕರಣಗಳ ಬಗ್ಗೆ, ಒಂದು ಆರೋಪಗಳ ಬಗ್ಗೆ ಒಂದಿಷ್ಟು ಕಾರವನ್ನು ಕಾರ್ತಾ ಇದ್ರು. ಬದಲಿಗೆ ಒಂದು ರ್ಯಾಶ್ ಆಗಿ ಮಾತನಾಡಿರ್ತಕ್ಕಂಥದ್ದು ನಾನು ಯಾವತ್ತೂ ನೋಡಿರಲಿಲ್ಲ. ಬದಲಿಗೆ ಆ ರೀತಿಯಾದಂತಹ ಆರೋಪವನ್ನು ಈಗ ಈ ಒಂದು ವ್ಯಕ್ತಿ ಎದುರಿಸ್ತಾ ಇರ್ತಕ್ಕಂಥದ್ದು. ಇನ್ನು ಈ ಎಲ್ಲದಕ್ಕೂ ಕೂಡ ಈ ಸಮೀರ್ಗೂ ಕೂಡ ದುಡ್ಡು ಬಂದಿದೆ ಅಂತ, ಅದೇ ರೀತಿಯಾಗಿ ಈ ಯುನೈಟೆಡ್ ಮೀಡಿಯಾ ಅಭಿಗೂ ಕೂಡ ದುಡ್ಡು ಬಂದಿದೆ, ಅದೇ ರೀತಿಯಾಗಿ ಧರ್ಮಸ್ಥಳದ ಬಗ್ಗೆ ನೀನು ಷಡ್ಯಂತ್ರ ಮಾಡಬೇಕು ಅಂತ ಸುಮಂತ್ಗೂ ಕೂಡ ಆಫರ್ ಮಾಡಿದ್ರು ಅಂತ ಆ ಒಂದು ಸುಮಂತ್ ಹೇಳ್ತಾ ಇರುವಂಥದ್ದು. ಎಲ್ಲದಕ್ಕೂ ಕೂಡ ಮುಖ್ಯವಾಗಿ ಯಾರ ಹೆಸರನ್ನ ಹೇಳ್ತಾ ಇದ್ದಾನೆ, ಈ ಒಂದು ಮಾಹಿತಿ ಯಾರಿಂದ ಬಂದಿದೆ ಅಂತ ಹೇಳ್ತಾ ಇದ್ದಾನೆ ಅಂತಂದ್ರೆ, ಯುನೈಟೆಡ್ ಮೀಡಿಯಾದ ಯೂಟ್ಯೂಬರ್ ಆಗಿರ್ತಕ್ಕಂತಹ ಅಭಿ ಅವರ ವಿರುದ್ಧ ಈ ವ್ಯಕ್ತಿ ಹೇಳ್ತಕ್ಕಂಥದ್ದು. ಅಭಿಯಿಂದನೇ ನನಗೆ ಈ ಮಾಹಿತಿ ಬಂದಿದೆ, ಅಭಿನೂ ಕೂಡ ನನಗೆ ಒಂದು ಆಮಿಷವನ್ನು ಒಡ್ಡಿದ್ದ, ನಾನು ಆದರೆ ಅದಕ್ಕೆ ಹೋಗಲಿಲ್ಲ. ಅಲ್ಲಿಂದ ನಾನು ಇವರಿಗೆ ದುಡ್ಡು ಬರ್ತಾ ಇದೆ ಅಂತ ಖಚಿತಪಡಿಸಿಕೊಂಡೆ. ಸಮೀರ್ಗೂ ಕೂಡ ಇದರಿಂದ ದುಡ್ಡು ಹೋಗಿದೆ, ಸಮೀರ್ ಮೇಲೆ ಕೇಸ್ ಆಗ್ತಾ ಇದೆ ಅಂದ ಹಾಗೆ ಈ ಒಂದು ಗಿರೀಶ್ ಮಠನ್ ಅವರು ಯಾಕೆ ಬಂದರು, ಗಿರೀಶ್ ಮಠನ್ ಅವರ ಕೈವಾಡವೂ ಕೂಡ ಇದೆ. ಇದನ್ನೆಲ್ಲ ಒಂದು ವರ್ಷದಿಂದನೇ ಪ್ಲಾನಿಂಗ್ ಕೂಡ ಮಾಡ್ಕೊಂಡಿದ್ದಾರೆ. ವರ್ಷಾನುಗಂಟಲೆ ಇದು ಪ್ಲಾನಿಂಗ್ ನಡೆದು ಇದೇ ರೀತಿಯಾಗಿ ಎಕ್ಸ್ಪ್ಲೋರ್ ಆಗಬೇಕು ಅನ್ನೋ ರೀತಿಯಲ್ಲಿ ಇವರು ಪ್ಲಾನ್ ಮಾಡಿಕೊಂಡು, ಈ ಟಾರ್ಗೆಟ್ ಮಾಡಿಕೊಂಡು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ ಎಂಬ ಒಂದು ಆರೋಪವನ್ನು ಸುಮಂತ್ ಮಾಡ್ತಾ ಇರುವಂತಹದ್ದು. ಸುಮಂತ್ ಮಾಡ್ತಾ ಇರುವಂತಹ ಆರೋಪ ಏನಿದೆಯಲ್ಲ, ಅವನು ಆರೋಪ ಮಾಡೋದಕ್ಕೆ ಮುಖ್ಯವಾಗಿ ದಾಖಲೆಗಳು ಏನಿದ್ದಾವೆ ಅದು ಕೂಡ ಗೊತ್ತಿಲ್ಲ. ಬದಲಿಗೆ ಈಗ ಕೆಲವೊಂದಿಷ್ಟು ಆರೋಪಿಸ್ತರಾಗಿದ್ದಾರಲ್ಲ, ಕೆಲವೊಂದಿಷ್ಟು ಆರೋಪವನ್ನು ಎದುರಿಸ್ತಾ ಇದ್ದಾರಲ್ಲ, ಆ ಆರೋಪವನ್ನು ಎದುರಿಸುವಂಥವ್ರ ಹತ್ರ ಈಗೆಲ್ಲ ಸಾಕ್ಷಿ ಕೂಡ ಇರುತ್ತೆ. ಸತ್ಯಾಸತ್ಯತೆ ಇದ್ದರೆ ಅವರು ಏನೂ ಕೂಡ ನಾವು ಕೈವಾಡ ಇಲ್ಲ ಇದರಲ್ಲಿ ನಮ್ಮದು ಅನ್ನೋದಾದರೆ ಅವ್ರ ಹತ್ರ ಸಾಕ್ಷಿ ಇರುತ್ತೆ. ಅದನ್ನು ಕಾನೂನು ರೀತಿಯಲ್ಲಿ ಯಾವ ರೀತಿಯಾಗಿ ಸಲ್ಲಿಸಬೇಕು, ಕಾನೂನಿಗೆ ಯಾವ ರೀತಿಯಾಗಿ ಕೊಡಬೇಕು ಅದನ್ನು ಆ ರೀತಿಯಾಗಿ ಕೊಡೋದಕ್ಕೆ ಸಾಧ್ಯ ಆಗಿರುತ್ತೆ. ಕಾನೂನಿನ ಚೌಕಟ್ಟಿನಲ್ಲಿ ಅವರು ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ಈ ಚಂದನ್ ಅವರು ಕೂಡ ಕೆಲವೊಂದು ಚಾಲೆಂಜಸ್ ಹಾಕಿರ್ತಕ್ಕಂಥದ್ದು. ಕೇವಲ 2 ದಿನದಲ್ಲಿ ನಾನು ನನ್ನ ಅಮೌಂಟನ್ನು ತೆಗೆದುಕೊಂಡಿದ್ದೀನಿ ಅಂತ ಹೇಳ್ತಾ ಇದೆಯಲ್ಲ, ಈ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ, ಸೌಜನ್ಯ ಪರ ಧ್ವನಿ ಎತ್ತೋದಕ್ಕೆ ಅಮೌಂಟ್ ತೆಗೆದುಕೊಂಡಿದ್ದೀನಿ ಅಂತ ಹೇಳ್ತಾ ಇದೆಯಲ್ಲ, ಆ ಒಂದು ಅಮೌಂಟ್ ನನಗೆ ಎಲ್ಲಿಂದ ಬಂದಿದೆ, ಹೇಗೆ ಬಂದಿದೆ ಎಂಬುದನ್ನು ಕೇವಲ 50% ಸಾಬೀತು ಮಾಡು. ನೀನು ಹೇಳಿದ ಹಾಗೆ ನಾನು ನಡೆದುಕೊಳ್ತೀನಿ, ನಾನು ಈ ರಾಜ್ಯವನ್ನೇ ಬಿಟ್ಟು ಹೋಗ್ತೀನಿ ಎಂಬ ಒಂದು ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಇಷ್ಟೊಂದು ಧೈರ್ಯವಾಗಿ ಈ ವ್ಯಕ್ತಿ ಹೇಳ್ತಾ ಇದ್ದಾನೆ ಅಂತಂದರೆ
ಖಂಡಿತವಾಗಿಯೂ ಆ ವ್ಯಕ್ತಿ ಬೇರೆ ಕಡೆಯಿಂದ ದುಡ್ಡು ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗಿರೋದಿಲ್ಲ ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ. ಹಾಗಂತ ನಾನು ತೀರ್ಮಾನ ಮಾಡೋದಿಲ್ಲ, ಇವರು ಎಲ್ಲಿಂದನೂ ದುಡ್ಡು ತಗೊಂಡ್ಕೊಂಡಿಲ್ಲ ಅಂತಲೂ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಯಾಕೆಂತಂದರೆ ಆರೋಪ ಇದ್ದಾಗ ಆರೋಪ ಸಾಬೀತಾಗುವವರೆಗೂ ನಾವು ಒಂದೇ ವೇಯಲ್ಲಿ ಮಾತನಾಡೋದಕ್ಕೆ ಆಗೋದಿಲ್ಲ, ಅಥವಾ ಒಬ್ಬರ ಪರವಾಗಿ ಮಾತನಾಡೋದಕ್ಕೆ ಆಗೋದಿಲ್ಲ. ಒಂದಿಷ್ಟು ಆರೋಪ ಬಂದರೆ, ಈಗ ನನ್ನ ಮೇಲೂ ಕೂಡ ಕೆಲವು ದಿನಗಳು ಕಳೆದ ನಂತರ ಇನ್ನೂ ನನ್ನ ಮೇಲೂ ಕೂಡ ಆರೋಪ ಬರುತ್ತೆ, ನೀನು ಲಕ್ಷಾಂತರ ತೊಗೊಂಡಿದ್ಯಾ, ಅಷ್ಟು ತೊಗೊಂಡಿದ್ಯಾ, ಇಷ್ಟು ತೊಗೊಂಡಿದ್ಯಾ ಅಂತ. ಸೊ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಬಿಡಿ. ಅದ್ರ ಬಗ್ಗೆ ನಾನು ಎಲ್ಲಿ ಬೇಕಾದರೂ ಸಾಬೀತು ಮಾಡೋದಕ್ಕೆ ಸಿದ್ಧನಿದ್ದೀನಿ, ಅದು ಬೇರೆ ವಿಚಾರ. ಸೊ ಈ ರೀತಿಯಾದಂಥ ಹೇಳಿಕೆಗಳು ನಡೀತಾ ಇದ್ದಾವಲ್ಲ, ಅಥವಾ ಈ ಸೌಜನ್ಯ ಪ್ರಕರಣದಿಂದ ಆರಂಭ ಆಗಿರ್ತಕ್ಕಂತಹದ್ದಿದೆಯಲ್ಲ, ಈ ಒಂದು ಸಮೀರ್ MD ಮಾಡಿರ್ತಕ್ಕಂಥ ಏಕೈಕ ತಪ್ಪು ಏನು ಅಂತಂದರೆ, ಈ ಧರ್ಮಸ್ಥಳ ದೇವಸ್ಥಾನದ ವಿಚಾರವನ್ನು ಸೌಜನ್ಯ ಪ್ರಕರಣದಲ್ಲಿ ತೆಗೆದುಕೊಂಡಲ್ಲ, ಅದೊಂದು ದೊಡ್ಡ ತಪ್ಪಾಯ್ತಾ ಅಂತ ಒಂದು ಪ್ರಶ್ನೆ ಕಾಡುವಂಥದ್ದು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಅವತ್ತು ಸೌಜನ್ಯ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೊಟ್ಟಿದ್ರೆ ಇವನ ಪರ ಇನ್ನೂ ಸಾಕಷ್ಟು ಜನಗಳು ನಿಂತ್ಕೊಳ್ತಾ ಇದ್ರೇನೋ, ಬದಲಿಗೆ ಹಿಂದೂ ಧರ್ಮಕ್ಕೆ ನೋವಾಗೋ ರೀತಿಯಲ್ಲಿ ಒಂದಿಷ್ಟು ಹೇಳಿಕೆಗಳನ್ನು ಅಥವಾ ಒಂದಿಷ್ಟು ಮಾಹಿತಿಗಳನ್ನು ಕೊಟ್ಟನಲ್ಲ, ಅದು ಸತ್ಯವೋ ಸುಳ್ಳು ಅದು ಬೇರೆ ವಿಚಾರ, ಬದಲಿಗೆ ಆ ಒಂದು ವಿಚಾರವನ್ನು ಎತ್ಕೊಂಡಲ್ಲ, ಅದೇ ತಪ್ಪಾಯ್ತಾ ಎಂಬ ಒಂದು ಪ್ರಶ್ನೆ ಕಾಡುವಂಥದ್ದು. ಗೊತ್ತಿಲ್ಲ, ಇವತ್ತು ಸಮೀರ್ನ ವಿರುದ್ಧವೂ ಕೂಡ ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಅದು ಹಿಂದೂ ಧರ್ಮವನ್ನು ಹೊಡೆದಾಕೋದಕ್ಕೋಸ್ಕರನೇ ಬಂದಿದ್ದಾನೆ, ಹಾಗೆ ಹೀಗೆ ಅಂತ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಸೊ ಇದನ್ನೆಲ್ಲ ನೋಡ್ತಾ ಹೋದರೆ ಈ ಒಂದು ಪ್ರಕರಣ ಎಲ್ಲಿಂದ ಆರಂಭ ಆಯಿತು, ಈಗ ಎಲ್ಲಿ ತಲುಪ್ತಾ ಇದೆ ಎಂಬ ಒಂದು ಪ್ರಶ್ನೆ ಕಾಡುವಂಥದ್ದು. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸೌಜನ್ಯ ಪ್ರಕರಣದಿಂದ ಆರಂಭವಾಗಿರ್ತಕ್ಕಂಥದ್ದು ಇವತ್ತು ಷಡ್ಯಂತ್ರದಿಂದ ಹಿಡಿದು, ಜಾತಿ ಧರ್ಮದಿಂದ ಹಿಡಿದು, ಹಣದಿಂದ ಹಿಡಿದು ಬೇರೆ 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 ರೀತಿಯಲ್ಲಿ ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ಧರ್ಮಸ್ಥಳದ ಸೌಜನ್ಯಗೆ ಅನ್ಯಾಯ ಆಗಿದೆ, ಅವಳಿಗೆ ನ್ಯಾಯ ಕೊಡಿಸೋಣ ಎಂಬ ಒಂದು ವಿಚಾರವನ್ನು ಇಟ್ಟುಕೊಂಡು ಈಗ ಈ ಪ್ರಕರಣ ಬೇರೆ ರೀತಿಯಲ್ಲಿ ಸಾಗ್ತಾ ಇದೆ. ಈ ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಗುತ್ತೋ ಇಲ್ವೋ ಯಾವುದೂ ಕೂಡ ಗೊತ್ತಾಗ್ತಾ ಇಲ್ಲ. ಇದೊಂದು ಯಕ್ಷ ಪ್ರಶ್ನೆ ಆಗಿ ಉಳಿದುಕೊಂಡಿದೆ. ಸೊ ಏನೇನೆಲ್ಲ ನಡೀತಾ ಇದೆ, ಈ ಷಡ್ಯಂತ್ರಗಳು ಅಥವಾ ಏನೇನೋ ವೈಯಕ್ತಿಕ ವಿಚಾರಗಳು ಎಲ್ಲವೂ ಕೂಡ ಈ ಪ್ರಕರಣದಲ್ಲಿ ಬರ್ತಾ ಇರುವಂಥದ್ದು. ಇಂತಹ ಬೆಳವಣಿಗೆ ಇದೆಯಲ್ಲ, ನಿಜಕ್ಕೂ ಇದೊಂದು ಕೆಟ್ಟ ಬೆಳವಣಿಗೆ ಅಂತಲೇ ಹೇಳ್ಬೋದು. ಸೊ ಅದೇನೇ ಇರಲಿ, ಸೌಜನ್ಯಗೆ ನ್ಯಾಯ ಸಿಗಲಿ ಅಂತ ಎಲ್ಲರೂ ಕೂಡ ಹೋರಾಟ ಮಾಡೋಣ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಈ ಸುಮಂತ್ ಯುವಕ ಇಷ್ಟು ದಿನ ಯಾಕೆ ಸುಮ್ಮನೆ ಇದ್ದ ಏನು ಅಂತ ಗೊತ್ತಿಲ್ಲ, ಜೊತೆಗೆ ಯಾರು ಇಲ್ಲ ಅಂತ ಸುಮ್ಮನೆ ಇದ್ನೋ ಅಥವಾ ಈಗ ಯಾರದಾದ್ರೂ ಬೆಂಬಲ ಇದೆಯೋ, ಇವನಿಂದನೂ ಕೂಡ ಕೆಲವೊಂದಿಷ್ಟು ಕಾಣದ ಕೈಗಳು ಇರ್ಬೋದಲ್ಲ, ಈ ಪ್ರಕರಣದ ಬಗ್ಗೆ ಮಾತಾಡೋದಕ್ಕೆ ಇವನಿಗೂ ಕೂಡ ದುಡ್ಡು ಬಂದಿರ್ಬೋದಲ್ಲ, ಈ ರೀತಿಯಾದಂಥ ಪ್ರಶ್ನೆ ಇರುತ್ತೆ. ಆ ಒಂದು ತನಿಖೆಯೂ ಕೂಡ ಆಗಬೇಕಾಗುತ್ತೆ ಖಂಡಿತವಾಗಿ. ಈಗ ಈ ಒಂದು ವ್ಯಕ್ತಿಯ ವಿರುದ್ಧ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಕಾನೂನಿನ ರೀತಿಯಲ್ಲಿ ಏನೆಲ್ಲ ಹೋರಾಟವನ್ನು ಮಾಡಬೇಕು, ಅದಕ್ಕೆ ಈಗಾಗಲೇ ಚಂದನ್ ಅವರು ಸಿದ್ಧ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಇಂತಹದೊಂದು ಬೆಳವಣಿಗೆ ನಡೆದಿರ್ತಕ್ಕಂಥದ್ದು. ಸೊ ಇದೊಂದು ಕೆಟ್ಟ ಬೆಳವಣಿಗೆ, ಇಂತಹ ಬೆಳವಣಿಗೆ ಆಗಬಾರ್ದಾಗಿತ್ತು. ಯಾಕೆಂತಂದರೆ ಒಂದು ಪ್ರಕರಣವನ್ನು ಇಟ್ಟುಕೊಂಡು ಇವತ್ತು ದುಡ್ಡಿನ ವಿಚಾರಗಳು, ಆರೋಪಗಳು ಕೇಳಿ ಬರ್ತಾ ಇದ್ದಾವೆ ಅಂತಂದರೆ ಇದು ಕೆಟ್ಟ ವಿಚಾರ ಅಂತಲೇ ಹೇಳ್ಬೋದು, ಇದೊಂದು ಕೆಟ್ಟ ಬೆಳವಣಿಗೆ ಅಂತಲೇ ಹೇಳ್ಬೋದು. ಸೊ ಇವತ್ತು ನ್ಯಾಯದ ಪರವಾಗಿ ಹೋರಾಟವನ್ನು ಮಾಡೋಣ. ಏನೇ ಇದ್ರೂ ಕೂಡ ನ್ಯಾಯದ ಪರವಾಗಿ ಹೋರಾಟ ನಮ್ಮದಾಗಿರಬೇಕು. ಅದನ್ನು ಹೊರತುಪಡಿಸಿ ದುಡ್ಡು, ಮತ್ತೊಂದು ಮಗದೊಂದು, ಜಾತಿ ಧರ್ಮಗಳಿಗೆ ನಾವು ಹೋದಾಗ ಅಲ್ಲಿ ಅನ್ಯಾಯ ಆಗಿರ್ತಕ್ಕಂಥವ್ರಿಗೆ ನ್ಯಾಯ ಕೊಡಿಸೋದಕ್ಕೆ ಸಾಧ್ಯವಿಲ್ಲ. ಬದಲಿಗೆ ನಾವು ಅವರಿಗೆ ಮೋಸ ಮಾಡಿದಾಗೆ ಆಗುತ್ತೆ. ನ್ಯಾಯದ ಪರ ಹೋರಾಟ ಅಂತ ಹೇಳಿಕೊಂಡು ನಾವು ಅಲ್ಲಿ ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥವ್ರಿಗೆ ನಾವೇ ಮೋಸ ಮಾಡಿದಾಗ ಆಗುತ್ತೆ. ಆ ರೀತಿಯಾದಂಥ ಬೆಳವಣಿಗೆ ಆಗೋದು ಬೇಡ. ಬದಲಿಗೆ ಅನ್ಯಾಯ ಆದವರಿಗೆ ನ್ಯಾಯ ಸಿಗಲಿ. ಸೊ ಈ ಒಂದು ಪ್ರಕರಣ ಇದೆಯಲ್ಲ, ನಿಜಕ್ಕೂ ಬೇರೆ ಬೇರೆ ಕಡೆಯಲ್ಲೇ ಸಾಗ್ತಾ ಇದೆ. ಧರ್ಮಸ್ಥಳ ಪ್ರಕರಣದ ಬಗ್ಗೆ ಪ್ರತಿ ದಿನವೂ ಕೂಡ ಬೇರೆ 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 ರೀತಿಯಾದಂತಹ ನ್ಯೂಸ್ಗಳು, ವದಂತಿಗಳು, ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಯಾಕೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಯಾವುದು ಷಡ್ಯಂತ್ರ, ಯಾವುದು ನ್ಯಾಯಕ್ಕಾಗಿ ಹೋರಾಟ, ಯಾವುದು ಪಿತೂರಿ, ಏನು ಕೂಡ ಗೊತ್ತಾಗ್ತಾ ಇಲ್ಲ. ಒಟ್ಟಾರೆ ಏನೇ ಇರಲಿ, ಧರ್ಮಸ್ಥಳಕ್ಕೆ ಅಂಟಿರುವಂತಹ ಕಳಂಕ ಕಳೆದೋಗ್ಲಿ, ಜೊತೆಗೆ ಸೌಜನ್ಯಳಿಗೆ ನ್ಯಾಯ ಸಿಗಲಿ. ಸೊ ಈ ಬೆಳವಣಿಗೆಯ ಬಗ್ಗೆ ನಿಮ್ಗೇನು ಅನಿಸುತ್ತೆ ಸ್ನೇಹಿತರೆ, ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾಕೆ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಮಾಹಿತಿ ಕೂಡ ಎಲ್ಲರಿಗೂ ಕೂಡ ತಲುಪಲಿ, ಆ ಮಾಹಿತಿ ಎಲ್ಲರಿಗೂ ಕೂಡ ಗೊತ್ತಾಗಲಿ. ಆ ಒಂದು ಕಾರಣದಿಂದಾಗಿ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.